ಕಾರ್ಯಕ್ರಮಗಳೇನಿದೆ ಅದರ ಹಿನ್ನೆಲೆಯಲ್ಲಿ ಅವರೇ ಇವತ್ತು ಖುದ್ದು ಪಕ್ಷದ ಕಾರ್ಯಕರ್ತರು ಪಕ್ಷದ ಹಲವಾರು ಮಾಜಿ ಶಾಸಕರು ಶಾಸಕರ ಜೊತೆಗೂಡಿ ಸಂಘಟನೆಗೆ ಅವರಿಗೆ ತೀರ್ಮಾನ ಮಾಡಿದ್ದಾರೆ. ಸರ್, ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು ಸರ್, ರಾಮನಗರ ಬೆಂಗಳೂರು ದಕ್ಷಿಣ ಕುಮಾರಸ್ವಾಮಿ ಇದ್ದಾರೆ, ನಾನು ಅಭಿವೃದ್ಧಿ ನಾನು ಯಾವ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಮಾಡಿರೋ ಇಲ್ಲಿದ್ದೀನಿ. ಯಾಗಿತ್ತು ನಾನು ರಾಮನಗರಕ್ಕೆ ಹೋಗೋದಕ್ಕಿಂತ ಮುಂಚೆ ರಾಮನಗರ ಜಿಲ್ಲೆ ಕನಕಪುರ ಆಗಿತ್ತು. ಎಷ್ಟೇ ಸ್ಥಾನದಲ್ಲಿತ್ತು. ಎಸ್.ಎಂ. ಕೃಷ್ಣ ಅವರು ನಂಜುಂಡಪ್ಪ ವರದಿ ತಗೊಂಡ್ರಲ್ಲ ಅವತ್ತು 174ನೇ ಸ್ಥಾನದಲ್ಲಿ ಕೊನೆ ಹಂತದಲ್ಲಿತ್ತು ಕನಕಪುರ ಕ್ಷೇತ್ರ. ಇವತ್ತು ಯಾವ ಮಟ್ಟಿಗೆ ಬೆಳೆದಿದೆ ಕಾರಣ ಯಾರು? ಅದರಿಂದ ಅವರ ಹೇಳಿಕೆಗೆ ನಾವು ಗಂಭೀರವಾಗಿ ತಗೋಬೇಕಾದ ಅವಶ್ಯಕತೆ ಇಲ್ಲ. ಸಾಕ್ಷಿಗುಡ್ಡೆ ಕೇಳ್ತಾರೆ. ಆ ಸಾಕ್ಷಿಗುಡ್ಡೆ ನಾನಂತೂ ದೊಡ್ಡ ಮಟ್ಟ ಸಾಕ್ಷಿಗುಡ್ಡೆ ಯಾವುದೂ ಇಟ್ಕೊಂಡಿಲ್ಲ. ಅದೆಲ್ಲ ಬಿಡದೆ ಥರ ಕಷ್ಟಪಟ್ಟು ನಾನೊಂದು 45 ಎಕರೆ ಸಿನಿಮಾ ಹಂಚಿಕೆದಾರನಾಗ ಬಂದು ದುಡ್ಡು ಖರೀದಿ ಮಾಡಿದ್ರೆ ಅದು ಬಿಡ್ತಾ ಇಲ್ಲ, ಅದನ್ನು ಲಪ್ಟಾಯಿಸಬೇಕು ಅಂತಾರೆ. ನೋಡ್ತಾ ಇದ್ದೀನಲ್ಲ, ನಿನ್ನೆ ನನಗೆ ನೋಟಿಸೇ ಕೊಡದೆ ದಾಳಿ ಮಾಡೋಕ್ಕೆ ಬಂದಿದ್ರು. ನಾನು ಹೇಳಿದೆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ, ನೋಡಪ್ಪ ಕಾನೂನಿದೆ, ಇವತ್ತು ನನ್ನ ಒಂದು ಪ್ರಾಪರ್ಟಿ 40 ವರ್ಷದಿಂದ ಖರೀದಿ ಮಾಡಿದ್ದೇನೆ, ನೀವು ನನ್ನ ಒಂದು ಭೂಮಿ ಸರ್ವೆ ಮಾಡೋದಾದರೆ ನೋಟಿಸ್ ಕೊಡಿ. ಇಂಟರ್ನ್ಯಾಷನಲ್ ಸರ್ವೇಯರ್ನ ಯಾರಾದರೂ ಕರ್ಕೊಂಬನ್ನಿ, ಇಲ್ಲಿಯವ್ರ ಕೈಲಿ ಆಗಲ್ಲ. ಯಾವುದಾದ್ರು ಹೊರದೇಶದಿಂದ ಕರ್ಕೊಂಬನ್ನಿ ಸರ್ವೆ ಮಾಡಲಿಕ್ಕೆ ತಯಾರಾಗಿದ್ದೀನಿ. ಎಷ್ಟು ದಿವಸ ಇವೆಲ್ಲ ಆಟ ಆಡ್ತೀರಿ? 5 ಜನ ಅಧಿಕಾರಿಗಳು SIT ಆ ತನಿಖೆ ಮಾಡೋದಕ್ಕೆ, ಒಬ್ಬ ರೀಜನಲ್ ಕಮಿಷನರು ಮತ್ತು ಇನ್ನು 4 ಜನ ಅಸಿಸ್ಟೆಂಟ್ ಕಮಿಷನರು ಲೆವೆಲ್ನವರು ಮಾಡ್ರಪ್ಪ. ಹಿಡ್ಕೊಂಡಿರೋರು ಯಾರು? ನಾನೇನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಯಾವುದಾದ್ರೂ ಅಲ್ಲಿ ಕಾನೂನು ಬಾಹಿರವಾಗಿದೆ ನಾಳೆ ಬೆಳಗ್ಗೆ ತಗೊಂಡೋಗ್ಬಿಡಿ, ನಂದು ಯಾವ ತಕರಾರಿಲ್ಲ. ಆದರೆ ಸಂಬಂಧಪಟ್ಟಂಥ ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆಗಳಿಗೆ ನಾನು ರಿಕ್ವೆಸ್ಟ್ ಮಾಡೋದು, ಕೆಲವು ರಿಯಾಕ್ಷನ್ಗಳಿದೆಯಲ್ಲ, ಆ ರಿಯಾಕ್ಷನ್ ಮಾಡಬೇಕಾದ್ರೆ ಸತ್ಯಾಸತ್ಯತೆಯ ದಾಖಲೆಗಳನ್ನು ನೋಡಿ.